ಲೆಟ್ಸ್ ಗೋ. ನಮ್ಮ ಹಳ್ಳಿಯಲ್ಲಿ ಹೋದ ವರ್ಷ ನಡೆದಂಥ ಒಂದು ಬಣ್ಣದ ಓಕಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಸೊ ತುಂಬ ಅಂದರೆ ತುಂಬ ಸಂತೋಷದಿಂದ ಒಂದು ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ತಾ ತುಂಬ ಖುಷಿಯಾಗಿದ್ವಿ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಜೊತೆಗೆ ನೋಡ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುನಿಲ್ ಮಾತಾಡ್ತಿರೋದು. ಬನ್ನಿ ಹೊಸದೊಂದು ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಹಳ್ಳಿಯಲ್ಲಿ ಹೋದ ವರ್ಷ ನಡೆದಂಥ ಒಂದು ಬಣ್ಣದ ಓಕಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಬಣ್ಣದ ಹಬ್ಬ ಅಂದರೆ ಹುಡುಗರಂತ ಎಲ್ಲರಿಗೂ ಗೊತ್ತು. ಅದು ಯಾವ ಥರ ಎಂಜಾಯ್ಮೆಂಟ್ ಮಾಡಿದ್ದೀವಿ ಏನಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹೋದ ವರ್ಷ ಆದಂಥ ವಿಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ಸೊ ಯಾರೂ ಲೇಟ್ ಆಯಿತು ಈಗ ಯಾಕೆ ಹಾಕ್ತಿದ್ದೀರಾ, ಮುಂದಿನ ವರ್ಷ ಹಾಕಬೇಕಲ್ಲ ಅಂತ ಹೀಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ತುಂಬ ಅಂದರೆ ತುಂಬ ಸಂತೋಷದಿಂದ ಒಂದು ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ತಾ ತುಂಬ ಖುಷಿಯಾಗಿದ್ವಿ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಜೊತೆಗೆ ನೋಡ್ಬೋದು. ಅಂದರೆ ಒಂದು ದಿನ ಬರೋದೇ ಹುಡುಗರ ಹಬ್ಬ ಅಂದರೆ ಅದೊಂದು ದಿನ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಬಣ್ಣಗಳ ಓಕಳಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೂಡ ಸಂಗ್ರಹ ಮಾಡಿ ಸಂಜೆ ದಿನ ಸ್ವಲ್ಪ ಏನಂತಾರಲ್ಲ ಒಂದು ಸಣ್ಣ ಪ್ರಮಾಣದ ಪಾರ್ಟಿ, ಅಂದರೆ ಏನಾದರೂ ಒಂದು ಊಟಕ್ಕೆ ಹೋಗೋದು ಅಥವಾ ಏನಾದರೂ ಒಂದು ಕೋಲ್ಡ್ ಡ್ರಿಂಕ್ಸ್ ತಂದು ಕುಡಿಯೋದು, ಈ ಥರ ಒಂದು ಮಾಡ್ತೀವಿ. ಸೊ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ತುಂಬ ಎಲ್ಲರೂ ಖುಷಿಯಿಂದಾಗಿ ಬಣ್ಣದ ಓಕಳಿಯನ್ನು ಆಡ್ತೀವಿ. ಸೊ ನಮ್ಮ ಊರಿನಲ್ಲಿ ಹೋಳಿ ಹುಣ್ಣಿಮೆಯನ್ನು ಈ ರೀತಿಯಾಗಿ ಆಚರಣೆ ಮಾಡ್ತೀವಿ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಟ್ರಿಪ್, ಏನು ಹೇಳಕ್ಕೆ ಬರೋಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ಈ ಥರ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ. ನೀವು ನೋಡ್ಬೋದು ಫೋಟೋಸನ್ನೆಲ್ಲ. ಸೊ ಹಾಗೆ ಒಂದು ಕ್ಲಿಪ್ ಇತ್ತಲ್ಲ, ಸೊ ಹಾಕಬೇಕಂತ ಹಾಕಿದ್ದೆ. ದಯವಿಟ್ಟು ವೀಕ್ಷಣೆ ಮಾಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ. ಯಾಕಂದರೆ ನೀವು ಮಾಡ್ತಕ್ಕಂಥ ಸಪೋರ್ಟ್ಗೆ ನಾವು ಒಂದು ಮತ್ತೆ ಮುಂದಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಲಿಕ್ಕಾಗುತ್ತೆ. ನೋಡ್ಬೋದು ಹೋಳಿ ಹುಣ್ಣಿಮೆಯನ್ನು ಯಾವ ರೀತಿ ಆಚರಣೆ ಮಾಡ್ತೀವಂತ. ಯಾಕಂದರೆ ಇದು ಕೆಲವೊಂದು ಸಮಯದಲ್ಲಿ ನೋಡಬೇಕಂತನೂ ಸಿಗೋಲ್ಲ, ಯಾಕಂದರೆ ಮಾಡಿದಂಥ ವಿಡಿಯೋಗಳು ಆವಾಗಲೇ ಡಿಲೀಟ್ ಆಗಿ ಹೋಗುತ್ತವೆ. ಆದರೆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಸೊ ಶಾಶ್ವತವಾಗಿ ಉಳಿತವೆ. ನಿಮ್ಮೂರಲ್ಲಿ ಯಾವ ಥರ ಆಚರಣೆ ಮಾಡ್ತೀರಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.